ಇಲ್ಲ ಇದ್ದೀನಿ ಹೇಳ್ರಿ. ಇಲ್ಲ ಯಾಕೆ ಗಿಲ್ಲಾಡ್ಸೋದಕ್ಕೆ ಗಿಲ್ಲಾಡ್ಸೋದಕ್ಕೆ ವಾಟ್ ರೆಸ್ಪೆಕ್ಟ್ ಕಳ್ಕೋಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ 50 ದಿನದ ಜರ್ನಿ ಸಂಪೂರ್ಣವಾಗಿದೆ. ಈ 50 ದಿನದಲ್ಲಿ ಅನುಷಾ ರೈ ಅವರು ಕಣ್ಣೀರಿಡುತ್ತಾ ಮನೆಯಿಂದ ಆಚೆ ಹೋಗಿದ್ದಾರೆ. ಅವರು ಆಚೆ ಹೋದ ಕೂಡಲೇ ಇಬ್ಬರು ಘಟಾನುಘಟಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಬಂದ ಇಬ್ಬರು ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಒಂದು ಅಧಿಕಾರವನ್ನು ಕೂಡ ನೀಡಿದ್ದಾರೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಸ್ಪರ್ಧಿಗಳಿಗೆ ಮನೆಯ ಇತರ ಸ್ಪರ್ಧಿಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋ ಸಲುವಾಗಿ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದ್ರು. ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುತ್ತಾ ಇಬ್ಬರು ಸ್ಪರ್ಧಿಗಳು ಇಡುಗಾಯಿಯನ್ನ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಚೈತ್ರಾ ಕುಂದಾಪುರ ಅವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತಮ್ಮ ತಪ್ಪಿನ ಅರಿವು ಅವರಿಗೆ ಆಗಿರೋ ಹಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯ ರೂಲ್ಸ್ ಗಳಿಗೆ ವಿರುದ್ಧವಾಗಿ ಚೈತ್ರಾ ಕುಂದಾಪುರ ಅವರು ನಡೆದುಕೊಂಡಿದ್ರು. ಹಾಗಾಗಿ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ ಅಲ್ಲಿ ಚೈತ್ರಾ ಅವರ ಗ್ರಹಚಾರ ಬಿಡಿಸಿದ್ರು. ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಚೈತ್ರಾ ಅವರು ಇನ್ನೂ ಕೂಡ ಅಳುವುದನ್ನು ಬಿಡುತ್ತಿಲ್ಲ. ಚೈತ್ರಾ ಅವರು ತುಂಬಾ ಕುಗ್ಗಿ ಹೋಗಿದ್ದಾರೆ. ಬಂದ ಮೊದಲ ದಿನ ಎಷ್ಟು ಸ್ಟ್ರಾಂಗ್ ಆಗಿದ್ರೋ ಇವಾಗ ಆ ರೀತಿ ಕಾಣಿಸ್ತಿಲ್ಲ. ತಮ್ಮ ಮನದ ನೋವನ್ನ ಮೋಕ್ಷಿತಾ ಪೈ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನು ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಸ್ಪರ್ಧಿಗಳಿಂದ ಇಡೀ ಮನೆಯ ವಾತಾವರಣ ಬದಲಾಗಿರೋ ಹಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಇರುತ್ತೆ. ಮನೆಯಲ್ಲಿ ಎಲ್ಲವೂ ಇವರ ಆದೇಶದಂತೆ ನಡೆಯುತ್ತೆ. ಯಾವ ವಿಭಾಗವನ್ನ ಯಾರು ನಿರ್ವಹಿಸಬೇಕು ಎಂದು ನಿರ್ಧರಿಸುವುದು ಕೂಡ ಇವರೇ ಆಗಿರ್ತಾರೆ. ಆದರೆ ಈ ವಾರ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದರೂ ಸಹ ಅವರಿಗೆ ಮಾತ್ರ ವಿಶೇಷ ಅಧಿಕಾರ ಮಾತ್ರ ಸಿಗ್ತಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಇಬ್ಬರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಅಡುಗೆ ಮನೆಯ ಜವಾಬ್ದಾರಿಯನ್ನ ನೀಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಭವ್ಯ ಅವರ ಕೋಪಕ್ಕೆ ಕಾರಣ ಆಗಿದೆ. ಒಳಗೊಳಗೆ ಉರಿದುಕೊಳ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರಿಗೆ ಹೆಚ್ಚು ಜನಪ್ರಿಯತೆ ಇದೆ. ಶೋಭಾ ಶೆಟ್ಟಿ ಅವರ ವೈಲ್ಡ್ ಕಾರ್ಡ್ ಎಂಟ್ರಿಯ ನಂತರ ಹನುಮಂತು ಜೊತೆ ಇಡೀ ಮನೆಯನ್ನ ಸುತ್ತಿ ಮನೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ ಶೋಭಾ ಶೆಟ್ಟಿ. ಇನ್ನು ಈ ಇಬ್ಬರು ಸ್ಪರ್ಧಿಗಳ ಆಟ ಮೊದಲ ದಿನವೇ ಶುರುವಾಗಿದೆ. ರಜತ್ ಹಾಗೂ ಶೋಭಾ ಶೆಟ್ಟಿ ಮಧ್ಯೆ ಒಬ್ಬರನ್ನ ತಂಡದ ನಾಯಕತ್ವದಿಂದ ಹೊರಕ್ಕೆ ಇಡುವ ಚಟುವಟಿಕೆಯನ್ನ ಬಿಗ್ ಬಾಸ್ ನೀಡಿದ್ದಾರೆ. ಈ ವೇಳೆ ಮಂಜು ಹಾಗೂ ಶೋಭಾ ಶೆಟ್ಟಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಂಜು ಅವರು ಶೋಭಾ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ಖಂಡಿಸಿ ಶೋಭಾ ಅವರು ಕಿರುಚಾಡಿದ್ದಾರೆ. ಅವರ ಕೂಗಾಟ ನೋಡಿ ಹನುಮಂತು ಹಾಗೂ ಧನ್ರಾಜ್ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಇವಿಷ್ಟು ವಿಚಾರ ನಾವು ಇವತ್ತಿನ ಪ್ರೋಮೋದಲ್ಲಿ ಗಮನಿಸಬಹುದು.